ರಾಮಾಚಾರಿ ಇರೋ ಫೇಮಿಂದನೇ ನನಗೆ ಈ ಸಿನಿಮಾಗೂ ಕಾಲ್ ಬಂತು. ಭಟ್ರು ಪ್ರೊಡಕ್ಷನ್ ಹೌಸಿಂದನೇ ಬಂದಿತ್ತು. ಆ್ಯಂಡ್ ಫಸ್ಟ್ ಸ್ವಲ್ಪ ಭಯ ಆಯ್ತು, ಯಾಕಂದರೆ ನಾನಿನ್ನು ಹೊಸೊಬ್ಳು, ಇಂಡಸ್ಟ್ರಿಗೆ ಹೊಸೊಬ್ಳು, ಇಲ್ಲಿವರೆಗೂ ಒಂದು ಸೀರಿಯಲ್ ಮಾಡಿದ್ದೀನಿ ಅಷ್ಟೇ ಅಂತ ಸ್ವಲ್ಪ ಭಯ ಇತ್ತು. ಬಟ್ ಸ್ಟೋರಿ ಎಲ್ಲ ಕೇಳಿದ್ಮೇಲೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು, ಹಾಗೆ ಒಪ್ಕೊಂಡ್ಬಿಟ್ಟು. ನನಗೆ ಈ ಗ್ಲಾಮರಸ್ ಅದೆಲ್ಲ ನಾನು ಆಲ್ರೆಡಿ ಮಾಡಿಬಿಟ್ಟಿದ್ದೀನಿ. ಸೊ ನನಗೆ ಸಿನಿಮಾ ಇಂಡಸ್ಟ್ರಿಗೆ ಬರುವಾಗ ಏನೋ ಒಂದು ಡಿಫ್ರೆಂಟ್ ಆಗಿ ಒಂದು ಹಳ್ಳಿ ಹುಡುಗಿ ಪಾತ್ರ ಮಾಡಬೇಕಿತ್ತು. ಸೊ ಐ ಗಾಟ್ ಇಟ್. ಟೈಟಲ್ ಕೇಳಿದ್ರೆ ಇದು ಪಕ್ಕಾ ಸ್ಟೋರಿ ಅಂತಾನೆ ಗೊತ್ತಾಗುತ್ತೆ. ಹಿಂದೆ ಆತ ಇದು ಕ್ಯಾರೆಕ್ಟರ್. ನಂದು ಆಲ್ರೆಡಿ ತುಂಬ ಜನ ನೋಡಿದ್ದಾರೆ. ನಂದು ಡಿ ಗ್ಲಾಮರ್ ಲುಕ್ ಬಂದಿದೆ. ಆ್ಯಂಡ್ ಇಲ್ಲಿವರೆಗೂ ನನ್ನ ಹೇಗೆ ನೋಡಿದಾರೋ ಅದರದ್ದು ಡೆಡ್ ಆಪೋಸಿಟ್ ಕ್ಯಾರೆಕ್ಟರ್. ಆ್ಯಂಡ್ ಎಲ್ಲರೂ ಅನ್ಕೊಂಡು ಇರಲ್ಲ. ನಾನು ಅಂದರೆ ನನಗೆ ಬೇಸಿಕಲಿ ನಾನು ಮ್ಯಾಂಗ್ಳೂರ್ ಕೂರ್ಗ್ ಆಗಿರೋದ್ರಿಂದ ನನಗೆ ನನ್ನ ಕನ್ನಡ ಡಿಫ್ರೆಂಟ್ ಇದೆ. ಬಟ್ ಇದರಲ್ಲಿ ಹಳ್ಳಿ ಸೊಗಡಲ್ಲಿ ಮಾತಾಡಿದ್ದೀನಿ, ನಾನೇ ಡಬ್ಬಿಂಗ್ ಕೂಡ ಮಾಡಿದ್ದೀನಿ. ತುಂಬ ಅದ್ಭುತವಾಗಿ ಬಂದಿದೆ. ತುಂಬ ಎಂಜಾಯ್ ಮಾಡಿಕೊಂಡು ಒಂದು ಕ್ಯೂಟ್ ಆದ ಒಂದು ಮುದ್ದಾದ ಹಳ್ಳಿ ಹುಡುಗಿ ಕ್ಯಾರೆಕ್ಟರ್. ಇದಕ್ಕೆ ಏನು ಪ್ರಿಪರೇಷನ್ ಮಾಡ್ತೀರಾ? ಪ್ರಿಪ್ರೇಷನ್ ಅನ್ನೋದಕ್ಕಿಂತ ಅದೇ ಸಂಪತ್ತಿಗೆ ಸವಾಲ್ ಆ ಥರ ಒಂದು ಕ್ಯಾರೆಕ್ಟರ್ ಮಾಡಿರೋ ಒಂದು ಅದ್ಭುತವಾದ ನಟಿಯರಿದ್ದಾರೆ. ಸೊ ಅದನ್ನ ಫಾಲೋ ಮಾಡ್ತಾ ಇದ್ದೆ ಪ್ರತಿಯೊಂದು ದಿವಸ ಕೂಡ. ಯಾಕಂದರೆ ಇದರಲ್ಲಿ ಹಳ್ಳಿ ಭಾಷೆ ಅಂತ ಬಂದಾಗ ಈಸಿ ಅಲ್ಲ ಮಾತಾಡೋದು, ಯಾಕಂದರೆ ಅದರದ್ದೇ ಆದ ಒಂದು ರೀತಿ ಇರುತ್ತೆ. ಆ್ಯಂಡ್ ಅದನ್ನು ಫಾಲೋ ಮಾಡೋರು ತುಂಬ ಜನ ಇರ್ತಾರೆ. ಸೊ ಪ್ರತಿಯೊಂದು ವರ್ಡ್ಸ್ ಮೇಲೂ ತುಂಬ ವರ್ಕ್ ಮಾಡಿ ಮಾತಾಡಿದ್ದೀನಿ. ಆ್ಯಂಡ್ ಕ್ಯಾರೆಕ್ಟರು ಅಷ್ಟೇ, ಒಂದು ಹಳ್ಳಿ ಹುಡುಗಿ ಅಂತ ಬಂದಾಗ ಫಸ್ಟ್ ಡಿ ಗ್ಲಾಮರ್ ಲುಕ್ ಹಾಕಿದಾಗ ಒಂದು ಸ್ವಲ್ಪ ಟೆನ್ಷನ್ ಆಯಿತು. ಬಟ್ ಆಮೇಲೆ ಅದೊಂಥರ ಖುಷಿಯಲ್ಲಿ ಮಾಡಿದ್ದೀನಿ. ಅಂದ್ರೆ ಪಾತ್ರಕ್ಕೆ ಅದು ಹೌದು. ನಿಮ್ಗೆ ಹೇಗಿತ್ತು ಮ್ಯಾಮ್ ಎಕ್ಸ್ಪೀರಿಯನ್ಸ್ ಸಿನಿಮಾದಲ್ಲಿ? ಸಿನಿಮಾ ಎಕ್ಸ್ಪೀರಿಯನ್ಸ್ ಯಾಕಂದರೆ ಇದು ನಂಗೆ ಹೊಸದು. ಸೀರಿಯಲಲ್ಲಿ ನಾವು ದಿನ ಬೆಳಗಿಂದ ರಾತ್ರಿವರೆಗೂ ಶೂಟ್ ಮಾಡ್ತೀವಿ. ಬಟ್ ಸಿನಿಮಾ ಅಂತ ಬಂದಾಗ ಒಂದೊಂದು ಸೀನಿಗೆ ಪರ್ಟಿಕ್ಯುಲರ್ ಇದೇ ಥರ ಲೈಟಿಂಗ್ಸ್ ಹಾಕಬೇಕು, ಇದೇ ಥರ ಬ್ಯಾಕ್ ಡ್ರಾಪ್ ಅಥವಾ ಹೀಗೆ ಒಂದು ಜಾಗ ಇರಬೇಕು. ಸೊ ಅದಕ್ಕೆ ತುಂಬ ಟೈಮ್ ತಗೊಂಡು ಫ್ರೀಯಾಗಿ ಆರಾಮಾಗಿ ಒಂದು ಇಷ್ಟಿಷ್ಟು ಸೀನ್ ಅಂತಲೇ ಮಾಡ್ತಾರೆ. ಸೊ ಟೋಟಲಿ ಡಿಫ್ರೆಂಟ್. ಒಂದು ಹೊಸ ಎಕ್ಸ್ಪೀರಿಯನ್ಸ್ ಆದ್ರೂ ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀನಿ. ಯಾಕಂದ್ರೆ ನಾನು ಪ್ರತಿಯೊಂದು ಕೆಲಸನೂ ತುಂಬ ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ಮಾಡ್ತೀನಿ. ಬಟ್ ಇದು ನನ್ನ ಫಸ್ಟ್ ಸಿನಿಮಾ ಆಗಿರೋದ್ರಿಂದ ಸ್ವಲ್ಪ ಎಮೋಷನ್ಸ್ ಜಾಸ್ತಿ ಇತ್ತು. ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಜನ ಇಷ್ಟಪಡ್ತಾರೆ ಅಂದ್ಕೊಳ್ತೀನಿ, ಯಾಕಂದರೆ ಇದು ಹಳ್ಳಿ ಸೊಗಡು ಆಗಿರೋದ್ರಿಂದ ಜನಕ್ಕೆ ಬೇಗ ಕನೆಕ್ಟ್ ಆಗ್ತೀವಿ. ಸೊ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲಿವರೆಗೂ ನಾನು ಆ ಥರ ನೋಡೇ ಇಲ್ಲ. ಆ ಥರ ತೋರಿಸಿದ್ದಾರೆ. ಆ್ಯಂಡ್ ನಾನಾಗಿರಲಿ, ಮನು ಆಗಿರಲಿ ತುಂಬ ಚೆನ್ನಾಗಿ ಕಾಣ್ತೀವಿ ಸ್ಕ್ರೀನ್ ಮೇಲೆ. ಆ್ಯಂಡ್ ಮನು ಅಂತ ಬಂದರೆ ಆ ಪಾತ್ರಕ್ಕೆ ಹೇಳಿ ಮಾಡಿಸಿರೋ ಆಗಿದ್ದಾರೆ. ಕರಿಸುಬ್ಬು ಸರ್ ಆಗಲಿ, ತಬ್ಲಾ ನಾಣಿ ಸರ್, ಅವರೆಲ್ಲ ನಮ್ಮ ಜೊತೆ ಒಟ್ಟಿಗೆ ವರ್ಕ್ ಮಾಡಿದರು. ಆ್ಯಂಡ್ ಅವ್ರ ಜೊತೆ ಕಳೆದಿರೋ ಮೂಮೆಂಟ್ಸ್ ಎಲ್ಲ ಪಾಪ ನಾವು ಅನ್ಕೋಬೋದು, ಅಯ್ಯೋ ದೊಡ್ಡ ಆರ್ಟಿಸ್ಟ್ ಭಯ ಅದು ಇದು ಅಂತ. ಅವ್ರು ಆ ಥರ ನಮಗೆ ಫೀಲ್ ಕೊಡಲೇ ಇಲ್ಲ. ತುಂಬ ಎಂಜಾಯ್ ಮಾಡ್ಕೊಂಡು ವರ್ಕ್ ಮಾಡಿದ್ದೀವಿ. ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದರೆ ಆ ಥರ ಒಂದು ಫ್ರೆಂಡ್ಲಿ ಎನ್ವೈರ್ಮೆಂಟ್ ಇಟ್ಟರೆ ನಮಗೆ ಫ್ರೀಡಮ್ ಸಿಗೋದು. ಸೊ ಅದನ್ನು ಕೊಟ್ಟಿದ್ದಾರೆ. ನಮ್ಮ ಡೈರೆಕ್ಟ್ರು ಕೂಡ ಅಷ್ಟೇ. ಪ್ರತಿಯೊಂದು ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಅವರು ಬೈಯೋದು ರೇಗೋದು ಮಾಡ್ತಾ ಇರಲಿಲ್ಲ. ತುಂಬ ಕಾಮ್ ಆ್ಯಂಡ್ ತುಂಬ ಫ್ರೆಂಡ್ಲಿ ಇದ್ದಾರೆ ನಮ್ಮ ಡೈರೆಕ್ಟರ್. ಆ್ಯಂಡ್ ಪ್ರೊಡ್ಯೂಸರ್ ಕೂಡ ಆಗಿರಲಿ, ಪ್ರತಿಯೊಂದು ಪ್ರೊಡ್ಯೂಸರ್ ನಮ್ಮ ಸಂತೋಷ್ ಸರ್, ಅವ್ರು ಎವ್ರಿ ಮೂಮೆಂಟ್ ಅವ್ರು ಇರ್ತಾಯಿದ್ರು. ಈ ಪ್ರಾಬ್ಲಮ್ ಏನೇ ಇದ್ರೂ ಅವ್ರಿಗೆ ನಾವು ಡೈರೆಕ್ಟಾಗಿ ಹೇಳ್ಬೋದಿತ್ತು. ಸೊ ಎವ್ರಿಥಿಂಗ್ ವೆಂಟ್ ವೆಲ್. ವರ್ಕ್ಶಾಪ್ ಮಾಡಿದ್ದೀವಿ ಒಂದು ಸ್ವಲ್ಪ ಟೈಮ್. ಬಿಕಾಸ್ ನಮಗೆ ನಾವೇನು ಹೊಸ ಕಲಾವಿದ್ರೇನಲ್ಲ, ನಮ್ಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಅವ್ರು ಅಷ್ಟು ವರ್ಕ್ ಮಾಡಲಿಕ್ಕೆ ಸಿಗಲಿಲ್ಲ. ನಾವು ಅಂದರೆ ಆಲ್ರೆಡಿ ಅದನ್ನು ನಮ್ಗೆ ಜಸ್ಟ್ ನಮ್ಮಿಬ್ಬರು ಕೋಆರ್ಡಿನೇಷನ್ ಅಷ್ಟೇ ವರ್ಕ್ ಆಗಬೇಕಿತ್ತು. ಬಟ್ ಆ್ಯಸ್ ಯೂಶ್ವಲ್ ನಾವು ಶೂಟಿಂಗ್ ಶುರು ಆದಮೇಲೆ ಇಬ್ಬರು ಕೆಮಿಸ್ಟ್ರಿ ವರ್ಕ್ ಆಯಿತು. ಲವ್ ಸೀನ್ಸ್ ಆಗಿರಲಿ, ಪ್ರತಿಯೊಂದು ಕಮರ್ಷಿಯಲ್ ಸೀನ್ಸ್ ಆಗಲಿ, ಎಲ್ಲನೂ ಚೆನ್ನಾಗಿ ಬಂದಿದೆ. ಫ್ಯಾನ್ಸಿಗೆ ತುಂಬ ಎಕ್ಸ್ಪೆಕ್ಟೇಷನ್ ಇರುತ್ತೆ ಪಾಪ. ಅವ್ರಿಗೆ ಆಬ್ವಿಯಸ್ಲಿ, ಯಾಕಂದರೆ ನಾನು ಒಂಥರ ಒಂದು ಸ್ಟ್ರಾಂಗ್ ಪಿಲ್ಲರ್ ಆಗಿಬಿಟ್ಟಿದ್ದೀನಿ ಇವಾಗ ನಮ್ಮ ಸೀರಿಯಲ್ ಅಂತ ಬಂದರೆ. ಸೊ ದೇ ಎಕ್ಸ್ಪೆಕ್ಟ್ ಮೋರ್. ಸಿನಿಮಾದಲ್ಲಿ ಇನ್ನೂ ದೊಡ್ಡ ಲೆವೆಲ್ಲಿಗೆ ಹೆಸರು ಮಾಡಬೇಕು ಅಂತ. ಬಟ್ ಈ ಸಿನಿಮಾನ ನೋಡಿದಾಗ ಐ ಥಿಂಕ್ ನಿಮ್ಮ ಒಂದು ಏನು ವಿಶ್ ಅಂದ್ಕೊಂಡಿದ್ರು ಅದು ಫುಲ್ಫಿಲ್ ಮಾಡಿದ್ದೀನಿ ಅಂತ. ಬಿಕಾಸ್ ಇಟ್ಸ್ ನಾಟ್ ಈಸಿ. ಅಂದರೆ ಸಿನಿಮಾ ಇಂಡಸ್ಟ್ರಿಗೆ ಬರೋದು ಇಟ್ಸ್ ನಾಟ್ ಈಸಿ, ಅಥವಾ ಇಂಥ ಒಂದು ಒಳ್ಳೆ ಬ್ಯಾನರ್ ಸಿಗೋದು ಇಟ್ಸ್ ನಾಟ್ ಈಸಿ. ದೇವರ ಒಂದು ಬ್ಲೆಸ್ಸಿಂಗಿಂದಾಗಲಿ, ನನ್ನ ತಾಯಿಯ ಆಶೀರ್ವಾದದಿಂದ ಒಂದು
ಒಳ್ಳೆ ಬ್ಯಾನರ್, ಒಳ್ಳೆ ಸಿನಿಮಾ ಸಿಕ್ಕಿದೆ. ಅಂಡ್ ಕುಲದಲ್ಲಿ ಕೀಳು ಯಾವುದು ಅನ್ನೋ ಒಂದು ಒಳ್ಳೆ ಟೈಟಲ್ ಇದಿಟ್ಕೊಂಡು ಒಂದು ಸಿನಿಮಾ. ಸೊ ಅದ್ಭುತವಾಗಿ ಬಂದಿದೆ. ಅಂಡ್ ನಿಮ್ಗೆ ಯಾರಿಗೂ ನಿರಾಶೆ ಮಾಡಲ್ಲ ಅಂತ ಹೇಳ್ತೀನಿ. ಮನೇಲೆಲ್ಲ ಸಪೋರ್ಟಿಂಗ್ ಇದೆ. ನನ್ನ ತಾಯಿ ನನ್ನ ಮುಂಚೆಯಿಂದನೂ ತುಂಬಾ ದೊಡ್ಡ ಸಪೋರ್ಟ್. ಯಾಕಂದ್ರೆ ನಾನು 15 ಇಯರ್ಸ್ ಅಲ್ಲಿ ನಾನು ಮಾಡ್ಲಿಂಗ್ ಶುರು ಮಾಡಿದ್ದು. 18 ಇಯರ್ಸ್ಗೆ ರಾಮಾಚಾರಿ ಶುರು ಮಾಡಿದೆ. ಇವಾಗ ಐ ಆಮ್ 22. ಸೊ ಇವಾಗವರೆಗೂ ಶಿ ಈಸ್ ಬೀನ್ ಮೈ ಬ್ಯಾಕ್ ಬೋನ್. ಯಾಕಂದ್ರೆ ಪ್ರತಿಯೊಂದು ಹೆಜ್ಜೆನೂ ಧೈರ್ಯವಾಗಿಡು, ನಾನು ಇದೀನಿ ಅನ್ನೋ ಒಂದು ನನ್ನ ತಾಯಿ ಅಂತ ಹೇಳ್ಬೋದು. ಇವಾಗ ಸಿನಿಮಾ ಅಂತ ಬಂದಾಗ ಎಲ್ಲರೂ KGF ಲೆವೆಲ್ಗೆನೆ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದ್ರ ಬಗ್ಗೆ ಹೇಳಕ್ಕಾಗಲ್ಲ. ಯಾಕಂದ್ರೆ ನಾವು ಕೂಡ ಅಷ್ಟೇ ಏನೋ ಡಿಫ್ರೆಂಟ್ ಆಗಿರ್ಲಿ, ಏನೋ ಒಂದು ದೊಡ್ಡ ಲೆವೆಲ್ ಆಗಲಿ ಇರ್ಲಿ ಅಂತಾನೆ ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಟ್ ನಮ್ಮ ಸಿನಿಮಾದಲ್ಲಿ ಎಲ್ಲಾ ತರ ಒಂದು ಇದನ್ನು ನಾವು ನೋಡ್ಬೋದು. ಇವಾಗ ಲವ್ ಅಂತ ಬಂದ್ರೆ ಲವ್ ಸೀನ್ಸ್ ಇದೆ, ಫೈಟ್ ಅಂತ ಬಂದ್ರೆ ಅದು ಸಹ ಇದೆ, ಅಂಡ್ ಇಮೋಷನ್ಸ್ ಎಲ್ಲ ಮಿಕ್ಸ್ಡ್ ಅಪ್ ಆಗಿರೋ ಒಂದು ಸಿನಿಮಾ. ಇದು ಯಾರಿಗೂ ಅಯ್ಯೋ ಯಾಕೆ ಬಂದ್ವಿ ಅಂತ ರಿಗ್ರೆಟ್ ಮಾಡೋ ತರ ಅಂತೂ ಮಾಡಲ್ಲ. ಯಾಕಂದ್ರೆ ನಾವು ಪ್ರತಿಯೊಂದು ಟೀಮ್ ಕೂಡ ನಮ್ಗೊಂದು ದೊಡ್ಡ ಪಿಲ್ಲರ್ ಆಗಿ ನಿಂತಿದ್ದಾರೆ. ಅಂಡ್ ವಿ ಹ್ಯಾವ್ ವರ್ಕ್ಡ್ ಅ ಲಾಟ್. ಅಂದ್ರೆ ನೈಟ್ ಆಗಿರ್ಲಿ ಬೆಳಿಗ್ಗೆ ಅಂತ ನೋಡಿದ್ರೆ ತುಂಬಾ ವರ್ಕ್ ಮಾಡಿದೀವಿ. ಸೊ ಚೆನ್ನಾಗಿ ಬಂದಿದೆ. ಯಾರಿಗೂ ನಿರಾಶೆ ಅಂತೂ ಮಾಡಲ್ಲ. ಚಾರು ರಾಮಾಚಾರಿಗೆ ಮಾತ್ರ ಸೀಮಿತ. ಇದು ನಾನು ಮೌನ ಗುಡ್ಡೆ ಮನೆಯಾಗಿ ಸಿನಿಮಾ ಮಾಡಿರೋದು. ಸೊ ಇದರಲ್ಲಿ ಬೇರೆ ಪಾತ್ರ ಇರುತ್ತೆ. ಮೋಸ್ಟ್ಲಿ ಇವಾಗ ನೀವು ಚಾರುನ ಹೇಗೆ ಇಷ್ಟಪಟ್ರೆ ಇದ್ರಲ್ಲೂ ಸಹ ಇನ್ನೊಂದು ಪಾತ್ರದಲ್ಲಿ ಇಷ್ಟಪಡ್ತೀರಾ ಅಂತ ಅನ್ಕೊಳ್ತೀನಿ. ಇಲ್ಲಿವರೆಗೂ ಕಲಾವಿದ್ರನ್ನ ನೀವು ಬೆಳೆಸಿದ್ದೀರಾ. ಸೊ ನಮ್ಮಂತ ಹೊಸ ಕಲಾವಿದ್ರು ಇವಾಗ ಸೀರಿಯಲ್ ಇಂದ ಸಿನಿಮಾಗೆ ಬರ್ಬೇಕು ಅಂದ್ರೆ ತುಂಬಾ ಎಫರ್ಟ್ಸ್ ಇರುತ್ತೆ. ಇಂಥ ಒಳ್ಳೆ ಪ್ರಾಜೆಕ್ಟ್ಗಳು ಬಂದಿದೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನೀವು ಅದಕ್ಕೆ ಸಪೋರ್ಟ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಪ್ರತಿ ಸಲ ನಾವು ನೋಡ್ತಾ ಇರ್ಬೋದು ಈ ಸಿನಿಮಾ, ನಾವೇ ಒಂದು ನಿರ್ಧಾರಕ್ಕೆ ಬಂದ್ಬಿಡ್ತೀವಿ ಈ ಸಿನಿಮಾ ಚೆನ್ನಾಗಿಲ್ಲ, ಆ ಸಿನಿಮಾ ಚೆನ್ನಾಗಿಲ್ಲ ಅಂತ. ಬಟ್ ನಾವು ಹೋಗಿ ನೋಡೋಣ, ಅವ್ರಿಗೆ ಸಪೋರ್ಟ್ ಮಾಡೋಣ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ನಾನು ಒಂದು ಆರ್ಟಿಸ್ಟ್ ಆಗಿ ನಾನು ಬೇರೆಯವ್ರ ಸಿನಿಮಾಗೆ ಹೋಗಿ ನಾನು ನೋಡ್ತೀನಿ. ಸೊ ನಮ್ಮಂತ ಹೊಸ ಕಲಾವಿದರಿಗೆ ನಿಮ್ಮ ಬೆಂಬಲ ತುಂಬಾ ಇರುತ್ತೆ. ಯಾಕಂದ್ರೆ ಬೆಳೆಸೋದು ಬಿಡೋದು, ಒಂದು ಮನುಷ್ಯ ಬೀಳ್ಬೇಕು ಅಂದ್ರೆ ಅದಕ್ಕೆ ಜನರೇ ಮುಖ್ಯ ಆಗಿರೋದು. ಸೊ ನೀವು ಹೇಗೆ ನಾವು ಪ್ರೋತ್ಸಾಹ ಮಾಡ್ತಿರೋ ಅಷ್ಟು ನಾವು ಬೆಳಿತೀವಿ. ನಮ್ಮ ಸಿನಿಮಾ ಒಂದು ಅದ್ಭುತವಾದ ಸಕ್ಸಸ್ ಅನ್ನ ನೋಡುತ್ತೆ. ಸೊ ಎಲ್ರಿಗೂ ರಿಕ್ವೆಸ್ಟ್ ಮಾಡೋದಿಷ್ಟೇ, ನೀವೆಲ್ಲರೂ ನಿಮ್ಮ ಫ್ಯಾಮಿಲಿ ಸಮೇತವಾಗಿ ಬಂದು ನೋಡುವಂತ ಸಿನಿಮಾ ನಮ್ಮ ಸಿನಿಮಾ. ಸೊ ಪ್ಲೀಸ್ ಬನ್ನಿ. May 23ಕ್ಕೆ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಖಂಡಿತವಾಗಿ ಬಂದು ನೋಡ್ತೀರಾ ಅಂತ ನಾನು ಆಶಿಸ್ತೀನಿ.